ಯಪ್ಪ ಅಂಗಡಿ ಮಂತಕ್ಕೆ ಹೋಗ್ಬಿಟ್ರೆ ಅಷ್ಟೇ ನೀನು ಯಾ ಸಾಕು ನೆಮ್ಮದಿಯಾಗಿ ಅತ್ಲಾಗೆ ಹೆಂಗನುವೆ ಅಂಗಡಿ ತ ಕುಂತ್ಕೋಬೋದಾಗೆ ಹೆಂಗೋ ಟೈಮ್ ಪಾಸ್ ಮಾಡ್ಕೊಂಡು ಇಂಥ ಕೆಲಸ ಅಂದರೆ ನಂಗೆ ಬೋ ಇಷ್ಟ ಕಣಪ್ಪ. ಅಂಗಡಿ ನೋಡ್ಕೊಂಡಿರೋ ಕೆಲಸ ಅಂದರೆ ನಂಗೆ ಬೋ ಇಷ್ಟ. ಈ ಮೊಯ್ ಬಗ್ಸಿ ಅದು ಬಗ್ಸಿ ಇದು ಬಗ್ಸಿ ಮಾಡೋದು ಅಂದರೆ ತಲೆ ಕೆಡ್ತದೆ. ಅದ್ರ ಬದಲು ಆರಾಮಾಗೆ ಆರಾಮಾಗೆ ಹೆಂಗೋನುವೆ ಅಂಗಡಿನ ಕುಂತ್ಕೊಳ್ಳೋದು ಒಳ್ಳೆ ಕೆಲಸ. ಸರ್ ವಾ ಪೋಸ್ಟ್ ಮ್ಯಾನು ಹೇಳಪ್ಪ. ಸರ್ ಅಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ವಾ ಸರ್? ಹುಡುಕಿ 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 ಸಾಕಾಗೋಯ್ತು ಸರ್ ನನಗಂತೂ. ಅಯ್ಯ ಅಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಂತ ಒಂದು ಮಾತು ಹೇಳಿದರೆ ಆತಾಗ ಹೆಂಗೋನು ಹುಡ್ಕೋದನ್ನ ತಪ್ಪದು. ಸರಿ ಸರ್ ತಗೊಳ್ಳಿ, ಲೆಟರ್ ಬಂದೈತೆ. ನನಗೆ ಲೆಟರ್ ಬಂದೈತಾ? ನನಗೇನಪ್ಪ ಲೆಟರ್ ಬರ್ತೈತೆ? ನನಗೆ ಯಾರಪ್ಪ ಲೆಟರ್ ಬರೀತಾರೆ? ಅವಾಗೊಂದು ಕಾಲ ಇತ್ತು ನನಗೆ ಮ್ಯಾಲ್ ಒಬ್ಬೊಬ್ಬೊಬ್ಬೊಬ್ಬೊಬ್ಬರ ಲೆಟರ್ ಬರೆಯೋರು. ಆದರೆ ಏನು ಮಾಡಲಿ, ಇವಾಗ ನನಗೆ ಲೆಟ್ರ್ ಬರೆಯೋರೆಲ್ಲ ಕಮ್ಮಿ ಆಗೋಗ್ಬಿಟ್ಟವ್ರೆ. ಈ ಬಿಲ್ಡಪ್ಗೇನು ಕಮ್ಮಿ ಇಲ್ಲ. ಸರ್ ಇದು ಲೆಟರ್ ಅಂದರೆ ಲವ್ ಲೆಟರ್ ಅಂತ, ಆಧಾರ್ ಲೆಟರ್ ಅಲ್ಲ ಸರ್. ಇದು LIC ಕಡೆಯಿಂದ ಬಂದಿದೆ ನೋಡಿ. ನೋಡಿ LIC ಕಡೆಯಿಂದ ಬಂದೈತಾ? ಅದೇನು ಬಂದೈತೆ ಓಸಿ ಓದಪ್ಪ, ನನಗೂ ಓದಕ್ಕೆ ಬರ್ತದೆ. ಆ LICನಾಗ ಅರ್ಧ ಇಂಗ್ಲೀಷಾಗೆ ಇರ್ತದೆ, ಅಷ್ಟೊಂದು ಗೊತ್ತಾಗಕ್ಕಿಲ್ಲ. ಅದೇನು ಬಂದೈತೆ ಅಂತ ಓದು. ನಾನಂತೂ ನಮ್ಮ ಮನೆಯಾಗ ಯಾರು LIC ಏನು ಕೊಟ್ಕೊಂಡಿಲ್ಲ. ನೋಡು ಅದು ಯಾರು ಅಂತ. ಓದಕ್ಕೆ ಬರಲಿಲ್ಲ ಅಂತ ಲವ್ ಲೆಟ್ರ್ ಬರ್ತಿದ್ವಂತೆ ಬಿಲ್ಡಪ್ ನನ್ನ ಮಗ. ಏನೈತಿದು? ಓ ಸರ್, ನೀವು ನಿಮ್ಮ ಹೆಂಡತಿ ಹೆಸರು ಮಮತಾ ಅನ್ನೋರ ಹೆಸರಿನಾಗೆ ನೀವು LIC ಕಟ್ಟಿದ್ರಲ್ಲ ಸರ್, ಅದು ಮೆಚೂರ್ಡ್ ಆಗಿದೆಯಂತೆ. ಹೋಗ್ಬಿಟ್ಟು ಅಮೌಂಟ್ ಇಸ್ಕೊಬೇಕಂತೆ. ಓ ಮದುವೆ ಆಗಿ ಹೊಸದ್ರಾಗೆ ನಾನೇನೇ ಕೊಡ್ತಾ ಇದ್ದೆ. 5 ವರ್ಷದ ಏನೋ ಪಾಲಿಸಿ ಕಟ್ಟಿದ್ದೆ, 8 ವರ್ಷದ ಮರ್ತೆ ಹೋಗ್ಬಿಟ್ಟಿವ್ನಿ. ಪಾಲಿಸಿ ಕಟ್ಟಿದ್ದೆ, ಅದು ಮೆಚೂರ್ಡ್ ಆಗ್ಬಿಟ್ಟೈತಂತ. 7 ಲಕ್ಷ ಆಗೈತಂತೆ. 5 ಲಕ್ಷನ ಏನೋ ತೋರಿಸ್ತಾ ಇದ್ರಾಗೆ. 5 ಲಕ್ಷನ 8 ಲಕ್ಷನ ನನಗೂ ಸರಿಯಾಗಿ ಗೊತ್ತಿಲ್ಲ ಸರ್. ಹೋಗ್ಬಿಟ್ಟು LIC ಆಫೀಸ್ ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ಬಿಟ್ಟು ಬನ್ನಿ. ನಿಮ್ಮ ಹೆಂಡತಿ ಹೆಸರನ್ನ ಕಟ್ಟಿರೋದು, ನಿಮ್ಮ ಹೆಂಡತಿ ಸೈನ್ ಹಾಕ್ಸ್ಕೊಬಿಟ್ಟು ತಗೋಬೇಕು ನೀವೇನೇನಿಯ. ಹೌದಾ? ಆಯ್ತಾಯ್ತು ಕೊಡಪ್ಪ ಲೆಟರ್ನ. ಅಯ್ಯೋ ಮರ್ತೇ ಹೋಗ್ಬಿಟ್ಟಿದ್ದೆ, ನಾನಂತೂ ಕೊಟ್ಟಿರೋದೇನೇನಿಯ. ಮರ್ತ್ ಹೊಟ್ಟಾಯ್ತದೆ. ಈ ತಲೆಗೇನು ನಿಗ್ಗೆ ಹೋಗ್ತೀನಿ ಇರಕ್ಕಿಲ್ಲ. ಸಂಸಾರ ಟೆನ್ಷನ್ ಶಾನೆ ಆಯ್ತಲ್ಲ, ಅದಕ್ಕೆ ಮಾರ್ಗುಳಿ ಆಗ್ಬಿಟ್ಟೈತೆ ನನಗಂತಿರುವೆ. ಕೊಡಪ್ಪ ಲೆಟರ್ನ. ಅಯ್ಯೋ 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 ನಾನೇ ಕಟ್ಟಿದ್ದೆ LICನ, ಮರ್ತೇ ಹೋಗ್ಬಿಡ್ತೀನಿ. ಮದುವೆ ಆಗಿದ ತಕ್ಷಣ LIC ಕಟ್ಬಿಟ್ನಲ್ಲ. ಈಗ ನನ್ನ ಹೆಂಡತಿ ಹೆಸರು ಮೆಚೂರ್ಡ್ ಆಗೈತೆ ಅಂದರೆ ನನ್ನ ಹೆಂಡತಿ ತಕ್ಕ ಹೋಗ್ಬಿಟ್ಟು ನಾ ಎಸ್ ಮಾಡಿಬಿಟ್ಟು ಅಯ್ಯೋ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಮನದಲ್ಲಿ ತುಂಬಿರುವೆ ಅಂತ ಹೇಳ್ಬಿಟ್ಟು ಒಂದು ಹಾಡು ಹೇಳ್ಬಿಟ್ಟು ಬುಟ್ಟಿಗೆ ಹಾಕಬಿಟ್ಟು 5 ಲಕ್ಷ ರೂಪಾಯಿನ ಕಿತ್ಕೊಂಡ ಬಂದು ಬಿಡ್ಬೇಕಷ್ಟೇ ನೆನೆಯ. ಮೊದಲೀಗ ಅದೇ ಕೆಲಸನೇ ಮಾಡ್ತೀನಿ. ಮಮತಾ, ಮಮ್ಮು ಡಾರ್ಲಿಂಗ್. ನಾನಂಚೂರು ನೈಸ್ ಮಾಡಿದ್ರೆ ನೈಸ್ ಆಯ್ತಾಳೆ ಅಂತ ಅನ್ನು, ಹಾಗೇ ಆಯ್ತಾಳೆ. ಓಹೋ ಏನೋ ಏನು ಈ ಪಾಟಿ ಖುಷಿಯಾಗಿ ಸಂತೋಷವಾಗಿದೆಯಾ? ಏನು ಸಮಾಚಾರ? ಐತೆ ಕಣ್ಲ ಸಮಾಚಾರ, ಐತೆ ಸಮಾಚಾರ. ಲಕ್ಷ್ಮಿ ನನ್ನ ಒದ್ಕೊಂಡು ಒಳಗಡೆಗೆ ಬರ್ತಾಳೆ. ಒಂದೊಂದ್ಕಿತ ಬ್ಯಾಡ ಅಂದ್ರೂ ಒದ್ಕೊಂಡ್ ಬರ್ತಾಳೆ. ಅಂತ ಅದೃಷ್ಟ ನಾನು. ಅಂಥದ್ದೇನಣ್ಣ ಅದೃಷ್ಟ? ಅದೇನು ಗೊತ್ತಾ, ಅದು ನಾನು ಹೊಸ್ದಾಗ ಮದುವೆ ಆಗಿದ್ನಲ್ಲ, ಅವಾಗ ನಾನು ಎಂಡ್ರ ಹೆಸ್ರಿಗೆ ಅಂತ ಹೇಳ್ಬಿಟ್ಟು LIC ಕಟ್ಟಿದೆ. ಅದು ಮೆಚೂರ್ಡ್ ಆಗೈತಂತೆ. LICನವ್ರು ಏನು ಲೆಟ್ರ್ ಕಳ್ಸವ್ರೆ, ಬಂದ್ಬಿಟ್ಟು ದುಡ್ಡ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಮಮತಿ ಹೆಸ್ರನ್ನ ಕಟ್ಟಿದ್ನಲ್ಲ ಅದೇನೇನಿಯ. ಅದಕ್ಕೆ ಈಗ ಹೋಗ್ಬಿಟ್ಟು ಮಮತಿನ ಕರ್ಕೊಂಡು ಹೋಗ್ಬಿಟ್ಟು ದುಡ್ಡು ಬಿಡಿಸ್ಕೊಂಡು ಬಂದ್ಬಿಡ್ತೀನಿ. ಕೊಟ್ರೆ ತಾನೇ ಬಿಡಿಸ್ಕೊಂಬಿಟ್ಟು ಬರೋಕ್ಕೆ. ನಾನು ಗಂಡ, ಅವಳು ಗಂಡ. ಈಗ ನೈಸ್ ಮಾಡಿ ಬಿಡಿಸ್ಕೊಂಡ್ಬಿಟ್ಟು ಬರಲಿಲ್ಲ ಅಂದರೆ ಕೇಳು, ಆ ಮಮ್ಮು ಏನು ಅಂತ ನನಗೆ ಗೊತ್ತಿಲ್ವಾ? ಹೋಗಿ ಒಂಚೂರು ನೈಸ್ ಮಾಡಿ ಅವಳಿಗೊಂದು 50,000 ಕೊಟ್ಟು ಬಿಡಿಸ್ಕೊಂಡು ಬರ್ತೀನಿ ನೋಡು. ಹಣ ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು ನೀನು. ಒಳ್ಳೆ ಟೈಮ್ಗೆ ನೀ LIC ದುಡ್ಡು ಬರಂಗೆ ಮಾಡಿದ್ಯಾ. ಹೆಂಗೋ ಅವ್ರ ಹನಿಮೂನ್ಗೋ ಇಲ್ಲ ಅಂತಂದರೆ ಎಲ್ಲಾರ ರೌಂಡ್ಸ್ ಹೊಡ್ಕೊ ಬರೋಕ್ಕೋ ಏನಕ್ಕಾದ್ರೂ ಆಯ್ತದೆ. ಸಿಮ್ಲಾ ಮನಾಲಿ ಅಂತ ಹೇಳ್ಬಿಟ್ಟು ಎಲ್ಲಾರ ಹನಿಮೂನ್ಗನ ಹೋಯ್ತಾರೆ ನಿಮ್ಮ ದಯೆಯಿಂದ. ನಿಮ್ಮ ಹೆಂಡ್ತಿನ ನೀವೇನಿಯೋ ದುಡ್ಡು ಕೊಟ್ಬಿಟ್ಟು ಹನಿಮೂನು ಕಳಿಸ್ತಾ ಇದ್ರಲ್ಲಣ್ಣ. ಎಂಥ ಇವ್ರಣ್ಣ ನೀವು. ಯಾಕ್ಲ ತಲೆಗಿಲೆ ಕೆಟ್ಟೈತಾ? ನಾನು ಯಾಕೆ ಅವಳನ್ನ ಹನಿಮೂನು ಕಳಿಸ್ಲಿ? ಬಂದ್ರೆ ಅವಳು ನನ್ನ ಜೊತೆ ಬರ್ಬೇಕು ಅಷ್ಟೇ. ಮಮತಿ ಇದೊಳ್ಳೆ ಸಂದ ಕೇಳ್ತೀಯ ನೀನಂತುನ್ವೆ. ಇತ್ಲಾಗ ಬಾಯ್ಲಿ ಹೋಗ್ಬಿಟ್ಟು ಮಮತಿ ತಕ ಹೋಗ್ಬಿಟ್ಟು ನೈಸ್ ಮಾಡ್ಕೊಂಡು ಹೆಂಗನುವೆ LIC ದುಡ್ಡು ಎತ್ಕೊಬರ್ಬೇಕನ್ನ 5 ಲಕ್ಷ. ವಾ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತಂದ್ರೆ ಇನ್ನು ನಿನಗೆಲ್ಲ ಮ್ಯಾಟ್ರು ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಮ್ಯಾಟ್ರಾ? ಏನು ಮ್ಯಾಟ್ರು? ನಿನ್ನ ಎಂಡ್ರು ಮಮತಿದು ಈಗ ತಾನೇ ಮದುವೆ ಮುಗಿಸ್ಕೊಂಡು ಬರ್ತಾ ಇದೀನಿ ಕಣ. ಇದೇನ್ಲ ಹೇಳ್ತಿದ್ಯಾ? ಹೆಂಗ್ತಾ ಇದೇನ್ಲ ಹೇಳ್ತಿದ್ಯಾ? ಹಲೋ ನಾನು ನಿಜನೇ ಹೇಳ್ತಾ ಇದ್ದೀನಿ. ಹುಡುಗ ಮಾತ್ರ ಚೆನ್ನಾಗವ್ ನೋಡೋಕ್ಕೆ. ನೋಡಿದ್ದೀನಿ ಅವನ ಊರಿಗೆಲ್ಲ ಬತ್ತಿದ್ದ ಫ್ರೆಂಡು ಅನ್ಕೊಂಡು ಬತ್ತಿದ್ನಲ್ಲ ಅವನೇನಿಯ. ನೋಡೋಕ್ಕೂ ಸಂದಕ್ಕೂ ಅವನೇ, ಎಲ್ಲನೂ ಅವನೇ. ಹೋಗೋಣ ನಿನಗೆ 100ಕ್ಕೆ 100 ಪಾಲ್ ಮೇಲು. ಇಬ್ರು ದೇವಸ್ಥಾನದಾಗ ಇವಾಗ ತಾಳಿ ಕಟ್ಕೊಂಡ್ರು ಕಣ. ನಿಂಗೆ ಅದೇ ವಿಷಯ ಹೇಳೋಣ ಅಂತ ಹೇಳ್ಬಿಟ್ಟು ಓಡೋಡಿ ಬಂದೆ. ನಾನಂತೂ ಯಾರನ್ನೂ ಕರೆದಿಲ್ಲ. ಅವರಿಬ್ರು ಆ ಮಗ ನೋಡಬೇಕು ಅಪ್ಪ 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 ಅಂತ ಹೇಳ್ತಾ ಇದ್ದು ಕಣ. ನೋಡೋಕೆ 2 ಸಾಲದಾಗಿತ್ತು. ನಿನಗೆ ವಿಷಯ ಮುಟ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ನೀನೀಗ ಹೋಗಿ LIC ಬಿಡಿಸ್ಕೊಳ್ಳೋದು ಅಷ್ಟ್ರಾಗೆ ಐತೆ. ಅವರಿಬ್ರು ಎಷ್ಟು ಖುಷಿಯಾಗಿದ್ರು ಅಂದರೆ ನೋಡಿದ್ರೆ ಹೊಟ್ಟೆ ಕಿಚ್ಬಿಡ್ಬೇಕು.
ಕೊಡ್ಬೇಕು ಅಷ್ಟು ಖುಷಿಯಾಗಿದ್ರು. ಹೆಂಗ ಬಿಡು, ನೀನು ಎಂಡ್ರು ಮಗಳು ಎಲ್ಲ ಯಾರ ಜೊತೆನ ಸುಖವಾಗಿರ್ತಾರತ್ತಾಗೆ. ಅವ್ರ ಅಮ್ಮನೆಯ ಮುಂದೆ ನಿಲ್ಲಿಸ್ಕೊಂಡು ಮತ್ತೆ ಮುಂದೆ ನಿಂತ್ಕೊಂಡು ಆಯಮ್ಮನೆಯ ಮದುವೆ ಮಾಡಿದ್ದು ಪುರೋಹಿತರು ಮಂತ್ರಗಿಂತ್ರ ಎಲ್ಲನೂ ಹೇಳ್ಬಿಟ್ಟು ಜೋರಾಗಿ ಏನಿಯಾತಾಗ ಹೆಂಗೋ ಮಂತ್ರಗಳೆಲ್ಲ ಹೇಳ್ಕೊಂಡು ಮದುವೆ ಮಾಡ್ಕೊಂಡ್ರು ಕಣ್ಣ. ಊಟಕ್ಕೂ ಕರೆದವ್ರೆ, ರಾತ್ರಿ ಊಟಕ್ಕೆ ಬರ್ರಿ ಆಗ್ತೀವಿ ಅಂತ ಕರೆದವ್ರೆ. ಅಯ್ಯೋ ಮಮತಿ ಮಮತಿ, ಮದುವೆ ಮಾಡ್ಕೊಬಿಟ್ಟೇನೆ. ಅಯ್ಯೋ ಮಮತಿ, ಅಯ್ಯೋ ಶಿವನೇ, ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಕೊನೆ ಏನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಮಮತಿ, ಅಯ್ಯೋ ಮಮತಿ, ಹೆಂಗೋ ನಿನ್ನ ನೆನಪಾಗಿದ್ದೆ ಒಂದೊಂದ್ಕಿಂತ ನಾನು. ಕೊನೆಗೂ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟು ನನ್ನ ಹೃದಯನ ಹೊಡೆದು ಬಿಟ್ಟಲ್ಲೇ. ನೀನು ಸತಿ ಸಾವಿತ್ರಿ ಅನ್ಕೊಂಡಿದ್ದೆ, ನೋಡಿದ್ರೆ ಎಂಥ ಕೆಲಸ ಮಾಡ್ಬಿಟ್ಟಲ್ಲೇ. ಮದುವೆ ಮಾಡ್ಕೊಬಿಟ್ಟಲ್ಲೇ ಮನೆ ಹಳಿ. ಅಯ್ಯೋ, ನಾನು ಒಂದು ಮಾತು ಕೇಳಬಾರ್ದಾಗಿತ್ತೇನೆ, ಒಂದು ಮಾತು ಕೇಳಬಾರ್ದಾಗಿತ್ತ. ಬಿಲಾಲಿ ಮಾಡ್ಕೊಬಿಟ್ಟ ಮದುವೆನ, ಒಂದು ಮಾತು ಹೇಳ್ದಿದಂಗೆ ಮಾಡ್ಕೊಬಿಟ್ಟ. ಪ್ರೀತಿಯ ಪಾರಿವಾಳ ಆರಿ ಹೋಯ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋಯ್ತು ಗೆಳೆಯ. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ನೀನೇನು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೇನಲ್ಲ ಆ ಹುಡುಗಿಗೆ ಮಮತುಂಗೆ, ನೀನೇನ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದ. ಎಂಡ್ರೆ ಬೇಡ ಅಂತ ಬಿಟ್ಬಿಟ್ಟ. ಈಗ 5 ಲಕ್ಷ ರೂಪಾಯಿ LICಗೋಸ್ಕರ ಇಲ್ದ್ರೆ ನಾಟಕ ಎಲ್ಲ ಮಾಡ್ತಿದ್ಯಲ್ಲ ನೀನು. ಪಾಪ ಅವಳನ್ನ ಮದುವೆ ಮಾಡ್ಕೊಂಡು ಯಾಂತಿನ ಆರಾಮಾಗನ ಸುಖವಾಗನ ಇರಲಿ, ಸುಮ್ಕಿರು. ನೀನು ಮಾತ್ರ ನೀನು ಯಾವಳನ್ನ ಕಟ್ಕೊಂಡು ಸುಖವಾಗಿರ್ಬೇಕು. ಪಾಪ ಅವಳು ಮಾತ್ರ ಗುಳ ಆಡ್ಕೊಂಡು ಒಬ್ಬಳೇ ಇರ್ಬೇಕಾ? ಸರಿಯಾಗಿ ಮಾಡ್ಕೊಂಡವಳೆ, ಒಳ್ಳೆ ನಿರ್ಧಾರ ನೆನೆಯ ಮಾಡೈತ ಹುಡುಗಿ. ಅದು ಬಿಟ್ಬಿಟ್ಟು ಇನ್ನೇನು ನಿನ್ನ ನೆನಪಾಗೆ ನೀನು ಕೊರಗಬೇಕಿತ್ತ. ಮಗಾದಾಗ ಮಗ ನೋಡಕ್ ಹೋಗ್ಲಿಲ್ಲ, ನೀನು ಯೋಗ್ಯತೆಗೆ ಬೆಂಕಿ ಯಾಕ ಮಗ ನೋಡಕ್ ಹೋಗ್ಲಿಲ್ಲ. ಏನೋ 10 ರೂಪಾಯಿ ಒಂದು ಚಾಕ್ಲೇಟ್ ಕೊಡಿಸ್ಲಿಲ್ಲ ಮಗುಕ್ಕೆ. ಎಲ್ಲ ಮೋಸ ಮಾಡಿದ್ ನನ್ನ ಮಗ ನೀನು. ಮೋಸ ಮಾಡ್ಬಿಟ್ಟು ಇವಾಗ ಯಾಂಡ್ರೋ ಅಂತ ತಿಂತಿಲ್ವಲ್ಲ ನೀನು ಒಬ್ಬ ಗಂಡ್ಸ. LIC ದುಡ್ಗೋಸ್ಕರ ಇಲ್ದಿರ ನಾಟಕ ಎಲ್ಲ ಆಡ್ತಾನೆ. ನಾಟಕದ ನನ್ನ ಮಗ, ಲೋಪರ್ ನನ್ನ ಮಗ. ನೀನಂತೂ ಏನೋ ಫ್ರೆಂಡು ಅಂದ್ರೂ ನಿಜ ಬಾಯಿಗೆ ಬರ್ತದ ನೋಡು. ಸದಿ ಎಲ್ಲ ಮದುವೆ ಮಾಡ್ಕೊಂಡು ಸುಖವಾಗಿರ್ಲಿ, ಸುಮ್ಕಿರ್ಲಾ. ಏಯ್, ನೀನ್ ಯಾಕ್ಲಾ ಲೋಪರ್ ನನ್ನ ಮಗನ ನನ್ನ ಗಂಡನ ಬೈತಾ ಇದೀಯಾ? ನೋಡು, ನನ್ನ ಗಂಡ ಗೊಳೋ ಅಂತ ಅಳ್ತಾವನೆ. ಲೋಪರ್ ಅಂತ ತಕೊಂಡ್ಬಂದು ಯಾಕ್ಲಾ ಬೈತಾ ಇದೆಯಾ ನನ್ನ ಗಂಡನ? ನೋಡ್ಲ ಅಳುತ್ತಿರೋದು. ಅಮ್ಮ ತಾಯಿ, ನಾನು ಬೈದಿದ್ದಕ್ಕೆಲ್ಲ ಅಳ್ತಾ ಇರೋದು. ಮಮತಿ ಮದುವೆ ಆಯ್ತಲ್ಲ, ಮೊದಲನೇ ಅಂಡ್ರು ಮದುವೆ ಆಯ್ತು ಅಂತ ಹೇಳ್ಬಿಟ್ಟು ಗೊಳೋ ಅಂತ ಅಳ್ತಾವನೆ. ಅದಕ್ಕೆ ಕ್ಯಾಕ ಸುಮಾಕು ಬೀತಾ ಇದ್ದೆ. ಅವಳಂತದ್ದು ಏನ್ಲಾಗೈತೆ ನೀನು ಎಂಡ್ರು ನಿಕ್ಕೊಂಡು ಅವಳು ಮದುವೆ ಮಾಡ್ಕೊಂಡ್ಲಿ ಬಿಡು, ನಿನಗೇನು ಅಂತ ಹೇಳ್ಬಿಟ್ಟು ನಾನು ಕ್ಯಾಕ ಸೂಗಿತಿದ್ದೆ ಅಷ್ಟೇ. ಏನು ಮದುವೆ ಆಗೈತೆ ಅಂತ ಹೇಳ್ಬಿಟ್ಟು ಗೊಳು ಅಂತ ಅಳುತ್ತಾವನ ಕಾಣ್ತಿಲ್ವೇನಕ್ಕ? ಅದಕ್ಕೆ ತಾನೇ ಅಳ್ತಿರೋದು. ಇಂಥ ನನ್ನ ಮಕ್ಳಿಗೆ ಸುಮ್ಮನೆ ಬೈಬಾರ್ದು ಕಣ್ಲಾ. ಸುಮ್ಮನೆ ಬೈದ್ಬಿಟ್ಟಲ್ವ ನೀನು? ಅಯ್ಯಮ್ಮ, ಅಯ್ಯೋ ಯಾಕೆ ಒದ್ದೆ? ಲೋಪರ್ ಬಡ್ಡಿಂಗ್ ತಗೊಬಂದು ಅವಳು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ನಿನಗೆ ಯಾಕೆ ಸಂಕಟ ಆಯ್ತದೆ? ಇಲ್ಲಿ ಎಂಡ್ರು ಮುಂದೆ ನಿಂತ್ಕೊಂಡಿಲ್ವ ನೀನು ಎಂಡ್ರು? ನಾನೇನಾದ್ರೂ ಇನ್ನೊಬ್ನ ಕಟ್ಕೊಬಿಟ್ಟಿದ್ದೀನ, ಇಲ್ಲ ಇನ್ನೊಬ್ನ ಜೊತೆ ಓಡೋಗ್ಬಿಟ್ಟಿದ್ದೀನ? 3 ದಿನ ಮನೆಗೆ ಬದುಕಿದ್ದೀನಿ ತಾನೆ, ಇಲ್ಲೇ ಬಿದ್ದಿದ್ದೀನಿ ತಾನೆ ನಿನ್ ಜೊತೆ ಬಾಳ್ಕೊಂಡು. ನಿನಗೆ 10 ರೂಪಾಯಿ ಉಡ್ಸೋ ಯೋಗ್ಯತೆ ಇಲ್ಲ ಅಂದ್ರೂ ನಿನ್ ಜೊತೆ ಬಾಳ್ಕೊಂಡು ಬದುಕೊಂಡಿದ್ದೀನಿ ತಾನೆ. ಇದು ಯಾಕೆ ನಿಂಗೆ ಹೇಳ್ದಿರಾ ಉಸಬರಿ ನನ್ನ ಮಗನೇ? ಅವಳ ಮದುವೆ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಗೊಳೋ ಅಂತ ಹತ್ಕೊಂಡು ಕೂತ್ಕೊಂತೀಯಲ್ಲ ನೀನು. ನಾಯಿ ನನ್ನ ಮಗನೇ, ಎಂಡ್ರ ಮುಂದೆ ಇಕ್ಕೊಂಡು ಎಂಥ ಕೆಲಸ ಮಾಡ್ತಾನೆ ನೋಡು. ನಿನ್ನಂತೂ ಕೊಟ್ಕೊಂಡಲ್ಲ, ಚೊಪ್ಲಿ ಏಟ್ ತಕೊಂಡು ನಾನೇ ಹೊಡ್ಕೋಬೇಕು. ಚೊಪ್ಲಿ ತಕೊಂಡು ಹಳೆಯ ಕಡೆ ತಕೊಂಡು ನನ್ನ ಮಗನೇ. ಅಯ್ಯೋಲೇ, ನಿನಗೇನು ಅಳಂಗೂ ಇಲ್ಲ, ನಗಂಗೂ ಇಲ್ಲ ಬುಡ್ಲೇ. ಇನ್ಮ್ಯಾಲ ಮಮತಾ ಸುಖವಾಗಿತ್ತಾಳೆ, ಇವ್ರಿಗಂತೂ ಸನಿ ಕಾಟ. ಏನ ಸುಮ್ಕಿರೋದು? ಅವಳು ಯಾವಳ ಊರಾಗ ಹೆಂಗ್ಸ್ ಮದುವೆ ಮಾಡ್ಕೊಳಕಿಲ್ಲ, ಗೊಳೋ ಅಂತ ಅಳ್ತಾಳೆ. ಈಗ ನೀನು ಎಂಡ್ರ ಮದುವೆ ಮಾಡ್ಕೊಂಡವಳೆ ಅಂತ ಹೇಳ್ಬಿಟ್ಟು ಗೊಳೋ ಅಂತ ಅಳ್ತಿದ್ದಲ್ಲ. ಮೊನ್ನೆ ಸೌಮ್ಯ ಮದುವೆ ಮಾಡ್ಕೊಂಡು ಅಂತ ಯಾಕ್ಲ ಗೊಳೋ ಅಂತ ಅಳ್ತಾ ಇದ್ದೆ? ಊರಾಗ ಹೆಂಗಸ್ರು ಮದುವೆನೇ ಮಾಡ್ಕೊಳಕಿಲ್ಲ, ಗೊಳೋ ಅಂತ ಅಳ್ತಿತ್ತಾನೆ ನಾಯಿ ನನ್ನ ಮಗ. ಏನ ಊರಾಗ ಹೆಂಗಸ್ರು ಮದುವೆ ಮಾಡ್ಕೊಳಂಗಿಲ್ಲ ಅಳ್ತಿತ್ತಾನ? ಬಸ್ ಸಂಕಟ ಆಯ್ತದೆ ಕಣ್ಲಾ. ಒಳಗೆ ನೆನೆಯ ಒಳಂಗೂ ಇಲ್ವೇನ್ಲ? ಏನೋ ಒಂಚೂರು ಒಳಗೆ ಸಂಕಟ ಆಯ್ತದ ಕಣ್ಲಾ. ಸಂಕಟ ಆಯ್ತದ? ಯವ್ವ ನನ್ ಸತ್ತೆ. ಸಂಕಟ ಆಯ್ತದಂತೆ ಲೋಪರ್ ನನ್ನ ಮಗಂಗೆ ಸಂಕಟ. ಊರಾಗ ಹೆಣ್ಮಕ್ಳು ಮದುವೆ ಮಾಡ್ಕೊಳಂಗಿಲ್ಲ, ಯಾವಳು ಒಳಂಗಿಲ್ಲ, ಓಡೋಯ್ತಾನೆ ನಾಯಿ ನನ್ನ ಮಗ. ನೋಡು, ಇನ್ನೊಂದು ಕಿತ ಏನಾದ್ರೂ ಹಿಂಗೆ ಡೌನ್ ಆಟ್ಕೊಗಳು ಆಡ್ದೆ ಅಂತಂದ್ರೆ ಪೊರ್ಕೆ ಪೂಜೆ ಬೀದಿನಾಗೂ ಓಡಾಡ್ಸ್ಕೊಂಡು ಹೊಡೆದ್ಬಿಡ್ತೀನಿ, ಇಟ್ಟಾಡ್ಸ್ಕೊಂಡು ಹೊಡೆದ್ಬಿಡ್ತೀನಿ. ಇಲ್ಲ ಬುಡೆ, ಇಲ್ಲ, ಏನೋ LIC ಕಟ್ಟಿದ್ದೆ ಮಮತಿ ಹೆಸರ್ನಾಗೆ. 5 ಲಕ್ಷ ರೂಪಾಯಿ ಬಂದಿತ್ತು, ಇಸ್ಕೊಂಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಅದಕ್ಕೇನೋ ದುಃಖ ಆಯ್ತು ಮದುವೆ ಆಗೋಳೆ ಅಂತ ಹೇಳ್ಬಿಟ್ಟು. ಅಯ್ಯೋ ಅವಳ ಹೆಸರ್ನಾಗ 5 ಲಕ್ಷ ರೂಪಾಯಿ ಚೀಟಿ, ನನ್ನ ಹೆಸರ್ನಾಗೆ 10 ರೂಪಾಯಿದು ಹಾಕಿಲ್ವಲ್ಲೋ, 10 ರೂಪಾಯಿದು ಹಾಕಿಲ್ವಲ್ಲ. ಹಾಕ್ತೀನಿ ಬುಡೆಲೆ, ಕಾಲ್ ತೆಗಿಯೇ ಸತ್ತೋಯ್ತೀನಿ. ತಾಯಿ ಬದುಕೇನು ಪ್ರಯೋಜನ ಇಲ್ಲ, ನೀನು ಸತ್ತೋಗ್ಬಿಡು. ಸತ್ತೋದ್ರನ ಎಲ್ಲ ಊರಾಗಿರೋ ಹೆಂಗಸ್ರೆಲ್ಲ ನೆಮ್ಮದಿಗನ ಇರ್ತಾರೆ. ಏನು ಬಾಳು ಅಂತ ಬಾಳ್ತೀಯೋ? ನೀನು ನಂಬ್ಕೊಂಡು ನಾನೇನು ಜೀವನ ಮಾಡ್ತಿಲ್ಲ, ನನ್ನ ನಂಬ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ನೂ ಆರಾಮಾಗಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಶಿವನ್ ಪಾದ ಸೇರ್ಕೋಬೇಕಿತ್ತು ನಾನು.